ಡಿಯರ್ ಫ್ರೆಂಡ್, ಕರ್ನಾಟಕ ರಾಜ್ಯದಲ್ಲಿ ಹೊಸ ಗ್ರಾಮವನ್ ನ್ಯೂ ಫ್ರಾಂಚೈಸಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಫ್ರೆಂಡ್ಸ್, ಯಾರ್ಯಾರು ತಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಗ್ರಾಮವನ್ ಫ್ರಾಂಚೈಸಿಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರಿಗೂ ಒಂದು ಹೊಸ ಸುದ್ದಿ. ಆಗಸ್ಟ್ 1ನೇ ತಾರೀಕು 2024ರಿಂದ ಆಗಸ್ಟ್ 15ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಹೊಸ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕಂಪ್ಯೂಟರ್ ಕಲಿತಂತಹ ನಿರುದ್ಯೋಗಿ ಯುವಕರು ಈಗಲೇ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಗ್ರಾಮ ಮಟ್ಟದಲ್ಲಿ ಒಂದು ಹೊಸ ಗ್ರಾಮವನ್ ಕೇಂದ್ರವನ್ನು ತೆರೆಯಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ಕೇಂದ್ರದಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಕಾಲ್ ಮಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಫ್ರೆಂಡ್ಸ್, ಅರ್ಜಿಯನ್ನು ಫಸ್ಟು ಯಾವ ರೀತಿ ಫಿಲ್ ಮಾಡೋದು ಅಂದರೆ ಅಪ್ಲಿಕೆಂಟ್ ನೇಮ್, ಜೆಂಡರ್, ಅವ್ರ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ, ಮೊಬೈಲ್ ನಂಬರ್ ಕಡ್ಡಾಯವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ನಂಬರನ್ನು ಹಾಕಿ, ಮೇಲ್ ಐ ಡಿಯನ್ನು ಹಾಕಿ, ನಿಮ್ಮ ಕ್ವಾಲಿಫಿಕೇಷನನ್ನು ಹಾಕಿ. ನೋಡಿ ಫ್ರೆಂಡ್ಸ್, ಇಷ್ಟು ಡಿಸ್ಟಿಕಲ್ಲಿ ಕಾಲ್ ಮಾಡಿದರೆ ದಕ್ಷಿಣ ಕನ್ನಡ ಇದೆ, ಹಾಸನ ಇದೆ, ಕೊಡಗು ಇದೆ, ಮಂಡ್ಯ ಇದೆ, ಮೈಸೂರಿದೆ, ರಾಯಚೂರು, ಉಡುಪಿ, ವಿಜಯಪುರ, ಯಾದಗಿರಿ ಇಲ್ಲಿ ಕಾಲ್ ಆಗಿದೆ. ನಮ್ಮದು ಆಲ್ರೆಡಿ ಗ್ರಾಮವನ್ ಫ್ರಾಂಚೈಸಿ ಇದೆ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದೇನೆ. ಇನ್ನು ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕಾಲ ಇದೆ ಅಂತ ನೋಡಿ. ಪಾನ್ ಕಾರ್ಡನ್ನು ಅಪ್ಲೈ ಮಾಡಿ, ಆಧಾರ್ ಕಾರ್ಡನ್ನು ಅಪ್ಲೈ ಮಾಡಿ, ನಿಮ್ಮದು ಕ್ಯಾನ್ಸಲ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅನ್ನು ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ಸಬ್ಮಿಟ್ ಅನ್ನು ಬಟನ್ ಅನ್ನು ಒತ್ತಿದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ 100 ರೂಪೀಸ್ ಅಪ್ಲಿಕೇಶನ್ ಚಾರ್ಜಸ್ ಅಂತ ಕಟ್ಟಾಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಬರುತ್ತೆ ಫ್ರೆಂಡ್ಸ್, ಆ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನು ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಬೇಕು ಅಂದರೆ ಗ್ರಾಮವನ್ ಫ್ರಾಂಚೈಸಿ ಮಾಡೋದಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ, ಏನೇನು ಸಪೋರ್ಟಿಂಗ್ ಬೇಕು ಅನ್ನೋದನ್ನು ಹಾಕಿದ್ದಾರೆ. ಒಂದು ಲ್ಯಾಪ್ಟಾಪ್ ಬೇಕು ಫ್ರೆಂಡ್ಸ್, ನಿಮಗೆ ಒಂದು ಸಿಂಪಲ್ ಲ್ಯಾಪ್ಟಾಪ್ ಬೇಕು. ಮತ್ತು ಆಧಾರ್ ಕಾರ್ಡ್ ಮಾಡೋದಕ್ಕೆ ಬಯೋಮೆಟ್ರಿಕ್ಕು ಮತ್ತು ಫಿಂಗರ್ ಪ್ರಿಂಟ್ಸು, ವೆಬ್ ಕ್ಯಾಮ್ ಎಲ್ಲ ಬೇಕಾಗುತ್ತೆ. ಇಲ್ಲಿ ಎಷ್ಟು ನಿಮ್ಮದು ಅಡಿ ಸ್ಕ್ವೇರ್ ಫೀಟ್ ಇರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ನಿಮ್ಮ ರೂಮು ಎಷ್ಟು ಅಡಿ ಸ್ಕ್ವೇರ್ ಫೀಟ್ ಇರಬೇಕು, ಎಷ್ಟು ವಿಸ್ತೀರ್ಣ ಅಳತೆಯನ್ನು ಹೊಂದಿರಬೇಕು, ಒಂದು ಸಿಸ್ಟಮ್ ಇರಬೇಕು, ಒಂದು ಪ್ರಿಂಟರ್ ಇರಬೇಕು, ಒಂದು ವೆಬ್ಸೈಟ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ಸ್ಗೆ ಒಂದು ಮೋಡಮನ್ನು ಇಟ್ಕೊಂಡಿರಬೇಕು. ಇಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ. ಹೆಲ್ಪ್ಲೈನ್ ನಂಬರ್ ತೊಗೊಳ್ಳಿ. ಅರ್ಜಿ ಸಲ್ಲಿಸೋದು ಯಾವ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮದು ಎಲ್ಲಾದರೂ ಸೆಲೆಕ್ಟ್ ಆದರೆ ಅವರು ಒಂದು ಲೀಸ್ಟನ್ನು ಹಾಕ್ತಾರೆ ಅಥವಾ ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ ಫ್ರೆಂಡ್ಸ್. ಯಾರ್ಯಾರು ಗ್ರಾಮವನ್ ಫ್ರಾಂಚೈಸಿಗೆ ಕಾಯ್ತಿದ್ದೀರೋ, ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಕೂಡಲೇ ನೀವು ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.